ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರುರಾಜ್. ಇದು ನಮ್ಮನೆ ವರಮಹಾಲಕ್ಷ್ಮಿ ಪೂಜೆದು ವಿಡಿಯೋ ನಾನು ನಿಮಗೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಅಮ್ಮ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರು. ನಾನು ಎದ್ದಿರಲಿಲ್ಲ. ಅಪ್ಪಂಗೆ ಹೇಳಿದ್ದೆ ನಾನು ಎದ್ದೇಳೋ ತನಕ ಎಷ್ಟಾಗೋದು ಅಷ್ಟು ಕ್ಯಾಪ್ಚರ್ ಮಾಡಿರಪ್ಪ ಅಂತ. ಇಬ್ಬರೂ ಕೂಡ ಬೇಗ ಬೇಗ ಎದ್ದು ಮಾಡ್ಕೊತಾ ಇದ್ರು. ಅಮ್ಮ ದೇವ್ರದ್ದೆಲ್ಲ ರೆಡಿ ಮಾಡ್ಕೊಂಡು ಬೇಗ ಪೂಜೆ ಮಾಡಿಬಿಡ್ತಾರೆ. ನಮ್ಮನೆ ಯಾವಾಗಲೂ ಕೂಡ ಬೆಳಗ್ಗೆ ಬೇಗ ಪೂಜೆ ಮಾಡಿ ಆಮೇಲೆ ಸಂಜೆ ಕುಂಕುಮಕ್ಕೆಲ್ಲ ಕೊಡ್ತಾರೆ. ಹಾಗಾಗಿ ಅಮ್ಮ ಬೆಳಗ್ಗೆ ರೆಡಿ ಮಾಡ್ಕೊತಾ ಇದ್ರು ಒಬ್ಬರೇ. ಆಮೇಲೆ ಯಾವಾಗಲೂ ಅವರು ತುಂಬ ಹಿಂಸೆಲ್ಲಿ ಮಾಡೋಕ್ಕಾಗಲ್ಲ ಅಂತ ಬೇಗ ಎದ್ದು ನಿಧಾನಕ್ಕೆ ಮಾಡ್ಕೋತಾರೆ ಒಬ್ಬರೇ ಮಾಡೋದ್ರಿಂದ. ಅಪ್ಪ ಬೇರೆದೆಲ್ಲ ಸ್ವಲ್ಪ ಸಣ್ಣ ಪುಟ್ಟದೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಇನ್ನು ದೇವ್ರ ಮನೆದೆಲ್ಲ ಅಮ್ಮನೇ ಮಾಡ್ಕೋತಾರೆ. ಹಾಗಾಗಿ ನಾನು ಕೂಡ ಎದ್ದೆ. ಆಮೇಲೆ ಎದ್ದು ಸ್ವಲ್ಪ ನನಗೂ ಆಗ್ತಾ ಇರಲಿಲ್ಲ ಎದ್ದೇಳೋಕ್ಕೆ. ಹಾಗೂ ಹಬ್ಬ ಅಲ್ಲ ಅಂತ ಎಲ್ಲ ಎದ್ದು ಅವರೊಬ್ಬರೇ ಮಾಡ್ಕೋತಾರೆ ಅಂತ ನಾನು ಅಡುಗೆ ಮನೆಯೆಲ್ಲ ಕೈ ಮುಗಿದು ದೇವ್ರಿಗೆ ಅಡುಗೆ ಮನೆಗೆಲ್ಲ ಇದು ಮಾಡಿಕೊಂಡೆ. ಅಮ್ಮ ಅಲ್ಲಿ ಡ್ರೈ ಫ್ರೂಟ್ಸು ಮತ್ತು ಅದಕ್ಕೆಲ್ಲ ಏನೇನು ಹಾಕ್ಬೇಕು ದೇವ್ರ ಇದಕ್ಕೆ ಕಳಶಕ್ಕೆಲ್ಲ ಹಾಕಿದ್ರು. ಹಾಗಾಗಿ ಹೂವೆಲ್ಲ ಮುಡ್ಸ್ಕೊಂಡು ರೆಡಿ ಮಾಡ್ಕೊತಿದ್ರು. ಅಷ್ಟೊತ್ತು ನನ್ನ ಮಗಳು ಕೂಡ ಎದ್ಲು. ಅವಳಿಗೂ ಕೂಡ ಬೇಗ ಎದ್ದಳು ಅಂತ ಹೇಳಿದ್ವಿ. ಎದ್ಮೇಲೆ ಅವಳು ಕೂಡ ಸ್ನಾನ ಮಾಡ್ಕೊಳ್ಳೋಕ್ಕೆ ಹೋಗ್ತೀನಿ ಅಂತ ಕೂತಿದ್ಲು. ಹಾಗೆ ನಾನು ಕೂಡ ಅಮ್ಮನ ಹತ್ರ ಏನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಇಲ್ಲಿ ದೇವರಿಗೆ ಕೂಡ ಜಾವನ ಇರ್ಬೋದು, ಅಂದರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿರೋದು ಎಲ್ಲ ಹಾಕಿದ್ರೆ ಲಕ್ಷ್ಮಿಗೆ ಇಷ್ಟ ಆಗುತ್ತೆ, ಮಲ್ಲಿಗೆ ಹೂವೆಲ್ಲ ಅಂದ್ಬಿಟ್ಟು ಅದನ್ನೆಲ್ಲ ತಂದು ಇಟ್ಕೊಂಡಿದ್ರು. ಹಿಂದಿನ ದಿನ ಮಾರ್ಕೆಟ್ಗೆ ಹೋಗಿ ಅಮ್ಮ ಅವಳು ಕೂಡ ರೆಡಿಯಾಗಿ ಬಂದರು. ನಾವು ಕೂಡ ಪೂಜೆಗೆ ರೆಡಿ ಆದ್ವಿ. ಎಲ್ಲ ಕಂಕಣ ಕಟ್ಕೊಂಡು ಡ್ರೆಸ್ ಎಲ್ಲ ಹಾಕ್ಕೊಂಡು, ಅಮ್ಮ ಸ್ಯಾರಿ ಕೂಡ ಹಾಕ್ಕೊಂಡ್ರು ಪೂಜೆ ಮಾಡ್ಬೇಕಾದ್ರೆ. ಅವಳು ಕೂಡ ಅಷ್ಟೊತ್ತಿಗೆ ಹೊಸ ಡ್ರೆಸ್ನ ಹಾಕ್ಕೊಂಡ್ಳು. ಒಂಥರ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಕೂಡ ಬೇಗ ಬೇಗ ಎದ್ದು ಹಬ್ಬದ ದಿನ ಬೇಗ ಎದ್ದಳಿ ಪೂಜೆ ಮಾಡಿ ಅಂತ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾವಾಗಲೂ ಅದೇ ರೂಢಿ ನಮ್ಮಲ್ಲಿ. ಆಮೇಲೆ ತನಕ ತಿಂಡಿ ಗಿಂಡಿ ಏನೂ ಇರಲ್ಲ. ಬೇಗ ಎದ್ದು ಪೂಜೆ ಎಲ್ಲ ಮಾಡೋ ತನಕ. ಆಮೇಲೆ ನಮಗೆ ಮದುವೆಗಿಂತ ಮುಂಚೆ ಒಂದು 5 ಜನಕ್ಕೆ ಕುಂಕುಮ ಕೊಡೋ ತನಕ ನಮ್ಮಮ್ಮ ತಿಂಡಿನೇ ಕೊಡ್ತಾ ಇರಲಿಲ್ಲ. ಈಗೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಎಲ್ಲರದು ಮದುವೆ ಆಯಿತು, ಮಕ್ಕಳಾಯಿತು, ಎಲ್ಲ ಆಯಿತು ಅಂತ. ಹಾಗಾಗಿ ಅವರು ಕೂಡ ಅಂದರೆ ಬೇರೆಯವ್ರಿಗೆ ಶುಗರ್, ಹೊಟ್ಟೆ ಅದು ಇದು ಅಂತಾರೆ. ಬಟ್ ಅಮ್ಮ ಆ ಥರ ಏನೂ ಆಗಲ್ಲ. ಅವ್ರು ಊಟ ಇಲ್ಲದೆ ಆರಾಮಾಗಿರ್ತಾರೆ. ಟೀ ಕಾಫಿ ಆ ಥರನೂ ಕೂಡ ಕುಡಿಯೋಲ್ಲ, ಆರಾಮಾಗಿರ್ತಾರೆ. ಅವ್ರಿಗದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ನಿಧಾನಕ್ಕೆ ಮಾಡಬೇಕಷ್ಟೇ. ಅವ್ರಿಗೆ ತುಂಬ ಎದ್ದಳೋದು ಕೂರೋಕ್ಕೆಲ್ಲ ಸ್ವಲ್ಪ ಕಾಲು ನೋವು ಇರೋದ್ರಿಂದ ಹಿಂಸೆ ಆಗುತ್ತೆ. ಈ ಸಲ ಹಂಗೂ ತುಂಬ ಸಿಂಪಲ್ಲಾಗೆ ಮಾಡಿ ಅಂದ್ಕೊಂಡ್ರೆ ಇಷ್ಟು ಬೇಡ, ನಾನು ದೇವ್ರ ಮುಂದೆ ಇಟ್ಬಿಡ್ತೀನಿ ಸೀರೆ, ಈ ಸಲಿಂದ ಉಡ್ಸಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಅಮ್ಮಂಗೆ ಅಂದೆ ಬೇಡ ಅಮ್ಮ ನೀ ಮಾಡಬೇಡ, ಯಾಕಂದರೆ ಯಾವಾಗಲೂ ಅವ್ರ ಅತ್ತೆ ಮನೆಯಿಂದ ಅಜ್ಜಿ ಮನೆಯಲ್ಲೆಲ್ಲ ಮಾಡ್ತಾಯಿದ್ರಲ್ಲ. ಹಾಗಾಗಿ ಅಮ್ಮ ಇದನ್ನು ರೂಢಿ ಮಾಡಿಸ್ಕೊಂಡ್ಬಂದಿದ್ರು. ತುಂಬಾ ಚೆನ್ನಾಗೇ ಮಾಡ್ತಾಯಿದ್ವಿ ನಾವು ಮುಂಚೆ ಆಚೆ ಎಲ್ಲ ಕೂಡಿಸಿ. ಈಗ ಅವ್ರಿಗೆ ಆಗಲ್ಲ ಅಂದ್ಬಿಟ್ಟು ಮಾಡ್ತಾರಲ್ಲ ಅಷ್ಟೇ. ಇಲ್ಲಿ ನಮ್ಗೆ ಕಟ್ತೀನಿ ಅಂತ ಅವಳು ಕೂಡ ಇದು ಮಾಡ್ತಿಲ್ಲ. ಅವ್ನು ಅಪ್ಪನೇ ಕಟ್ಟಿದ್ರು. ಅಪ್ಪಂಗೆ ಕಟ್ಟಿದ್ಲು ಅವಳು. ಓಂ ಪರಮಾತ್ಮಕಾಯ ನಮಃ. ಓಂ ವಾಚಾಯ ನಮಃ. ಓಂ ಪದ್ಮಾಲಯ ನಮಃ. ಓಂ ಪದ್ಮಾಯ ನಮಃ. ಓಂ ಶುಚಾಯ ನಮಃ. ಓಂ ವಸುದಾಯ ನಮಃ. ಓಂ ವಸುಧರಾಯ ನಮಃ. ಓಂ ಕಾಮನಾಯ ನಮಃ. ಓಂ ಕಾಂತಾಯ ನಮಃ. ಓಂ ಕಾಮಾಕ್ಷಿ ನಮಃ. ಓಂ ಕ್ರೋಧ ಸಂಭವಾಯ ನಮಃ. ಓಂ ಅನದಃ ಪ್ರದಾಯ ನಮಃ. ಓಂ ಅನೇಕ ಮನಸ್ಸುತ್ತ ವೇದ ಮಂತ್ರಗಳಿಂದ ಆರಾಧಿಸುತ್ತ ಸಂತೋಷಗೊಂಡಿರಲು ಸೇರಿ ಯೋಗಕ್ಷೇಮಕ್ಕಾಗಿ ಒಂದು ಲಕ್ಷ್ಮೀನಾರಾಯಣ ಯೋಗವನ್ನು ಮಾಡುತ್ತಿದ್ದರು. ಯಾಗವು 11 ದಿನಗಳ ವಿಜೃಂಭಣೆಯಿಂದ ವೇದವೇಷ ಘೋಷಗಳು ತ್ರಿಮೂರ್ತಿಗಳೊಬ್ಬರಿಗೆ ಮಾತ್ರ ಸೇರಿತು ಎಂದು ಹೇಳಿ ಕಳಿಸಿದರು. ನಂತರ ಋಷಿಗಳೆಲ್ಲ ಸೇರಿ ಕೂಡಿಕೊಂಡು ಪೂರ್ಣಾಹುತಿಯ ದಿನ ವಿಗ್ರಹ ಪೂಜೆ ಮಾಡಲು ತ್ರಿಮೂರ್ತಿಗಳ ಶ್ರೇಷ್ಠರು ಯಾರಿಂದ ತಮ್ಮ ತಮ್ಮಲ್ಲೇ ಜಿಂದಾಸೆ ಒಂದು ಕಡೆಗೆ ಗೊಂದಲದಲ್ಲಿ ಬಿದ್ದರು. ಆಗ ಮಹಾಮಹಿಮರಾದ ಮಾರ್ಕಂಡೇಯ ಮುನಿಗಳು ಎಲ್ಲರನ್ನು ಕುರಿತು ನೀವು ಹೀಗೆ ವಿವಾದದಲ್ಲಿದ್ದರೆ ಈ ಯಜ್ಞ ಫಲವು ರಾಕ್ಷಸಿಗೆ ಸೇರುವುದು. ಹಾಗೆ ಕೃತ ಹಾಕಿದ ಮೇಲೆ ಬಹಳ ಪೂರ್ಣಾಹುತಿಗಾಗಿ ಬಿಡಬಾರದು. ಇದು ಧರ್ಮಶಾಸ್ತ್ರ. ಆದ್ದರಿಂದ ನಾವು ತ್ರಿಮೂರ್ತಿಗಳನ್ನು ನನ್ನ ಚಿಕ್ಕ ಸನ್ನೆ ನಮ್ಮಲ್ಲಿ ಯಾರಾದರೂ ಒಬ್ಬರು ತ್ರಿಮೂರ್ತಿಗಳ ರೊಕ್ಕೆ ಹೋಗಿ ಅದರಲ್ಲಿ ಯಾರು ಅಗ್ರ ಪೂಜೆಗೆ ಅರ್ಹರೆಂದು ತಿಳಿದು ಅವರ ಅನುಮತಿಯಂತೆ ನಡೆಯೋಣ. ನಾವು ಎಲ್ಲ ಮುನಿಗಳಿಂದ ತಮ್ಮ ತ್ರಿಮೂರ್ತಿಗಳನ್ನು ಪ್ರಶ್ನಿಸಕ್ಕೆ ನಮಗೆ ಯಾರಿಗೂ ಇಲ್ಲ. ನಾವು ಆರಾಧಿಕರೇ ಹೊರತು ಪರೀಕ್ಷೆ ಮಾಡಲು ಶಕ್ತರಲ್ಲ. ಇದರ ಕಾರಣದಿಂದ ನಾವೆಲ್ಲರೂ ಒಬ್ಬರನ್ನು ಗುರುತಿಸೋಣ, ಅವರಿಂದಲೇ ಈ ಕಾರ್ಯ ಸುಲಲಿತವಾಗುವುದು ಎಂದು ಹೇಳಲು ಎಲ್ಲರೂ ಒಪ್ಪಿಗೆ ಒಂದಾದಾಗ ಮಾರ್ಕಂಡೇಯ ಶ್ರೀಗಳಿಗೆ ಬಂದು ಏನೇ ಮಹಾ ತೇಜಸ್ವಿಗಳೇ, ಭೂತ ಭವಿಷ್ಯತ್ ವರ್ತಮಾನಗಳು ಅರ್ಥವರೇ, ನಾವು ತಾವು ಬ್ರಹ್ಮವಾಣಿಗಳಿಂದ ಬೀಳ್ಕೊಟ್ಟು ಕೈಲಾಸಕ್ಕೆ ಬಂದಾಗ ಅಲ್ಲಿ ಶಿವನು ಪಾರ್ವತಿ ಸಮೇತನಾಗಿ ಒಡ್ಡೋಗದಲ್ಲಿ ನಾಟ್ಯ ರಸದಲ್ಲಿ ಮುಳುಗಿದನು. ದುಂಬಿಯ ರೂಪದಲ್ಲಿದ್ದ ಮುನಿಗಳು ಶಿವನನ್ನು ನಮಸ್ಕರಿಸಿದರು. ಅದಕ್ಕೆ ಪ್ರತಿ ನಮಸ್ಕಾರವಾದ ಹೋದುದರಿಂದ ಲೋಕದಲ್ಲಿ ಸದಾ ನಾಟ್ಯವಾಡುತ್ತಾ ಶ್ರೀಲೋಲನದ ಶಿವನನ್ನು ಕಂಡು ನಿಮಗೆ ಪೂಜೆಯೇ ಇಲ್ಲದೆ ಹೋಗಲಿ. ನೀವು ಯಾವ ರೀತಿ ನೀವು ಮನಸ್ಸು ತಂದೆ ಪಡೆದು ಅದೇ ರೀತಿ ಆಗಿ ಎಂದು ಸ್ಥಾಪಿಸಿದರು. ಇದರಿಂದ ಎಚ್ಚೆತ್ತ ಶಿವನು ಮುನಿಗಳನ್ನು ಸತ್ಕರಿಸಿ ಆದರ್ಶಿದನು. ಸಂತುಷ್ಟರಾದ ಮುನಿಗಳು ನಿಮಗೆ ಯಜ್ಞದಲ್ಲಿ ಸಾವತಿಸಿಲ್ಲ, ಆದರೆ ಅಗ್ರ ಪೂಜೆ ನಿಮಗಾಗದಿರಲಿ ಎಂದು ಶಾಪ ನೀಡಿದರು. ಪಾರ್ವತಿ ಪರಮೇಶ್ವರನ್ನು ಬೀಳ್ಕೊಟ್ಟು ವೈಕುಂಠಕ್ಕೆ ನೇರವಾಗಿ ಕೋಪಿಷ್ಠರಾಗಿ ಬಂದರು. ಮಹಾವಿಷ್ಣು ಯೋಗ ನಿದ್ರೆಯಲ್ಲಿದ್ದರು. ಅನೇಕ ಬಾರಿ ಕೂಗಿದರು, ಪ್ರಾರ್ಥನಿಸಿದರು. ತಮ್ಮ ಕೋಪದ ಹೀಗೆ ಅಷ್ಟೊತ್ತರ ಮತ್ತೆ ಕತೆ ಎಲ್ಲ ಅಮ್ಮ ಓದಿದ್ರು. ತುಂಬಾ ಚೆನ್ನಾಗಿ ಅನಿಸ್ತು. ಹೀಗೆ ಸಿಂಪಲಾಗಿ ಪೂಜೆ ನಮ್ಮನೆ ಆಗ್ತಾ ಇದೆ.
ನಮ್ಮ ಅಜ್ಜಿ ಮನೆ ಇದನ್ನ ಪಾಲಿಸ್ಕೊಬರೋದ್ರಿಂದ ಅಮ್ಮ ಯಾವುದೇ ಅಂದರೆ ಅಜ್ಜಿ ಮನೆ ಮಾಡ್ತಿರೋ ಅದನ್ನೆಲ್ಲ ಮದುವೆ ಆದಮೇಲೆ ಅವರು ಮಾಡ್ತಿದ್ದಾರೆ. ಅಂದರೆ ಅತ್ತೆ ಮನೆ ಏನೇನು ಮಾಡ್ತಾರೆ ಅದನ್ನೆಲ್ಲನೂ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಮಾಡ್ತಾಯಿದ್ರು. ಆಗ ನಾವು ಚಿಕ್ಕವರಿದ್ವಿ ಅಂದ್ಬಿಟ್ಟು ತುಂಬಾ ಚೆನ್ನಾಗೆಲ್ಲ ಮಾಡ್ತಾಯಿದ್ವಿ. ಈ ಸಲ ಎಲ್ಲ ದೇವ್ರ ಮನೆ ಅಂದರೆ ನಮ್ಮ ಮದುವೆಲ್ಲ ಆದಮೇಲೆ ಸ್ವಲ್ಪ ನನ್ನ ಬಾಣಂತೆಲ್ಲ ಆದಮೇಲೆ ದೇವಸ್ಥಾನದಲ್ಲೇ ದೇವ್ರ ಮನೇಲೇ ಕೂಡ್ಸೋದನ್ನ ಅಮ್ಮ ಮಾಡ್ಕೊಂಡ್ರು. ಯಾಕಂದರೆ ಆಚೆ ಕೂರಿಸಿ ಎಲ್ಲ ಮಾಡೋಕೆ ಅವ್ರಿಗೂ ಹಿಂಸೆ ಅಂತ. ಹೀಗೆ ಪೂಜೆ ಎಲ್ಲ ಆದಮೇಲೆ ಎಲ್ಲ ಕಡೆನೂ ಧೂಪ ಹಾಕಿ ಒಂಥರ ಫ್ರೆಶ್ ವೈಬ್ಸ್ ಬರುತ್ತೆ. ಅದೊಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಮ್ಮನೆ ಯಾವಾಗಲೂ ವಾರದಲ್ಲಿ ಈ ಥರ ಹಬ್ಬದಲ್ಲೆಲ್ಲಂತೂ ಯಾವಾಗಲೂ ಮಾಡ್ತಾ ಇರ್ತಾರೆ. ಹೀಗೆ ನಮ್ಮನೆ ಪೂಜೆ ಆಗ್ತಾಯಿದೆ. ತುಂಬಾ ಚೆನ್ನಾಗಿ ಅನಿಸ್ತು. ಈ ಸಲ ನಮ್ಮ ಹಸ್ಬೆಂಡ್ ಮನೇಲಿ ಹಬ್ಬ ಇರಲಿಲ್ಲ, ಹಾಗಾಗಿ ಎಲ್ಲರೂ ಅವ್ರವ್ರ ಅಮ್ಮನ ಮನೆಗೆ ಹೋಗಿದ್ವಿ. ಹೀಗೆ ಪೂಜೆ ಆಗ್ತಾಯಿದೆ. ಈಗ ಲಾಸ್ಟ್ ಮಹಾಮಂಗಳಾರತಿ ಮಾಡ್ತಾಯಿದ್ರು ಅಮ್ಮ. ಲಾಸ್ಟ್ ಮಹಾಮಂಗಳಾರತಿ ಆದಮೇಲೆ ಪೂಜೆನ ನಾವು ಈ ಥರ ನಾವು ಮಾಡಿದ್ವಿ ನಮ್ಮ ಮನೇಲಿ. ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಒಂಥರ ನಮಗೆ ಲಕ್ಕಿ ಅಂತ ಹೇಳ್ಬೋದು. ಆ ಮಂತ್ ಒಂಥರ ನಮಗೆ ಲಕ್ಕಿ ಅಂತ ಹೇಳ್ಬೋದು. ಹಾಗಾಗಿ ಅಮ್ಮ ಬೇಡ ಈ ಸಲ ಸಿಂಪಲಾಗಿ ಮಾಡಬೇಡ, ಈ ಸಲ ಮಾಮೂಲಿಯಾಗೆ ಮಾಡು ಚೆನ್ನಾಗೆ, ನೆಕ್ಸ್ಟ್ ಟೈಮ್ ಮಾತ್ರ ನಿನಗೆ ಹೇಗಾಗುತ್ತೆ ಹಾಗೆ ಮಾಡ್ಕೊಮ್ಮ ಅಂತಲೇ ಹೇಳ್ತಾ ಇದ್ವಿ. ಈ ಸಲ ಹಾಗೆ ಸೀರೆ ಇಡೋಣ ಅಂದ್ಕೊಂಡ್ರು. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ದೇವರು ನಮ್ಮನೆ ಮಾಡ್ತಾ ಇರ್ತೀವಲ್ಲ ಯಾವಾಗಲೂ, ಹಾಗಾಗಿ ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಅದು ದೇವ್ರು ಮಾಡಿಸ್ಕೊಂತು ಅಂತಾರಲ್ಲ ಹಂಗಾಯಿತು. ಸ್ಯಾರಿನೇ ಉಡಿಸಿ ಸೀರೆ ಉಡಿಸಿ ನೀಟಾಗಿ ಪೂಜೆನೇ ಕೂಡ ಮಾಡಿದ್ರು. ತುಂಬಾ ಚೆನ್ನಾಗಿ ಅನಿಸ್ತು. ನಮ್ಮದು ಕೈ ಕಾಲು ಹತ್ರ ಎಲ್ಲ ಹಾಕಿ ಮಾಡಲ್ಲ, ಅದೊಂಥರ ಆರ್ಟಿಫಿಷಿಯಲ್ ಅನಿಸ್ಬಿಡುತ್ತೆ ನಮಗೆ. ಯಾವಾಗಲೂ ಕಳಶ ಕೂರಿಸಿ ಈ ಥರ ಮಾಡೋದೇ ಒಂಥರ ಖುಷಿ ನಮಗೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮಿ ಸದಾ ಪಾಲಯ ಮಂ. ಐಕಲ ಕಲ್ಮಶ ನಾಶಿನಿ ಕಾಮಿನಿ ವೈದಿಕ ರೂಪಿಣಿ ವೇದಮಯಿ ಕ್ಷೀರ ಸಮುದ್ರೋದ್ಭವ ಮಂಗಳ ರೂಪಿಣಿ ಮಂತ್ರ ನಿವಾಸಿನಿ ಮಂತ್ರನುತೆ ಮಂಗಳದಾಯಿನಿ ಅಂಬುಜವಾಸಿನಿ ದೇವಗಣ ಮಿಶ್ರಿತ ಪಾದಯುತೆ. ಜಯ ಜಯ ಮಧುಸೂದನ ಕಾಮಿನಿ ಧಾನ್ಯಲಕ್ಷ್ಮಿ ಸುರಗಣ ಪೂಜಿತ ಶೀಘ್ರ ಫಲಪ್ರದ ಜ್ಞಾನ ವಿಕಾಸಿನಿ ಶಾಸ್ತ್ರಯುತೆ ಭವಭಯಾರಿಣಿ ಪಾಪ ವಿಮೋಚಿನಿ ಸಾಧು ಜನ ಮಿಶ್ರಿತ ಪಾದಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ದಯಲಕ್ಷ್ಮಿ ಸದಾ ಪಾಲಯಂ. ಜಯ ಜಯ ದುರ್ಗತಿ ನಾಶಿನಿ ಕಾಮಿನಿ ಸರ್ವಫಲಪ್ರದ ಶಾಸ್ತ್ರಮಯಿ ರಥಗ ಚತುರಾಂಗ ಪಾದಾದಿ ಸಮರುತ ಪರಿಜನ ಮಂಡಿತ ಲೋಕನುತೆ ಹರಿಹರ ಬ್ರಹ್ಮ ಸುಪೂಜಿತ ಸೇವಿತ ತಾಪ ನಿವಾರಿಣಿ ಪಾದಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ಜಗಲಕ್ಷ್ಮಿ ರೂಪಿಣ ಸದಾ ಪಾಲಯಂ. ಐಕದ ವಾಹಿನಿ ಮೋಹಿನಿ ಚಕ್ರಿಣಿ ರಾಗ ವಿವರ್ತಿನಿ ಜ್ಞಾನಮಯಿ ಗುಣ ಗಣವಾದಿದಿ ಲೋಕಹಿತೈಷಿಣಿ ಸರ್ವಭೂಷಿತ ಗಾನನುತೆ ಸಕಲ ಸ್ವರಹರ ದೇವ ಮುನೀಶ್ವರ ಮಾನಸ ವಂದಿತ ಪಾದಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ಸಂತಾನ ಲಕ್ಷ್ಮಿ ಸದಾ ಪಾಲಯಂ. ಜಯ ಕಮಲ ವಾಸಿನಿ ಸದ್ಗತಿ ದಾಯಿನಿ ಜ್ಞಾನ ವಿಕಾಸಿನಿ ಜ್ಞಾನಮಯೇ ಅರುದಿನ ಮರ್ಚಿತ ಕುಂಕುಮ ದೂಸರ ಭೂಷಿತ ವಾಸಿತ ವಾದ್ಯನು. ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆ ನಿಕ್ಕುತ್ತ ಗೆಜ್ಜೆಯ ಆದನಾಥವ ತೋರುತ್ತ ಸಜನ ಸಾಧು ಪೂಜೆ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕದೃಷ್ಟಿಯ ಕರೆಯುತ್ತ ಬಾರೆ ಮನಗೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದೆ ಕೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿನ್ನುವ ಬಾರಿ ಕುಂಕುಮಾಕಿದೆಯ ಪಂಕಜ ಲೋಚನ ವೆಂಕಟರಮಣ ವೆಂಕಟ ಪಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತ ಕರದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರಿದ ಸಾಧು ಸಜ್ಜನರ ಚಿತ್ತದಿ ಕೊಳೆಯುವ ಪುಟ್ಟಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆ ಉಳ್ಳ ಅಳಗಿರುವಂಗರ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಹೀಗೆ ಮಂತ್ರ ಎಲ್ಲ ಓದಿ ಮತ್ತು ಹಾಡೆಲ್ಲ ಹೇಳ್ಮೇಲೆ ಅಮ್ಮ ನಮಗೆ ಕುಂಕುಮ ಕೊಡ್ತಾರೆ. ಚಿಕ್ಕ ಮಕ್ಳು ಇರೋದ್ರಿಂದ ಅವಳಿಗೆ ಯಾವಾಗಲೂ ಅಷ್ಟೇ ನಾವು ವರಮಹಾಲಕ್ಷ್ಮಿ ಇರ್ಬೋದು, ಸಂಕ್ರಾಂತಿ ಇರ್ಬೋದು, ಇಲ್ಲ ದೀಪಾವಳಿ ಟೈಮಲ್ಲಿ ಎಲ್ಲ ಮಹಾಲಕ್ಷ್ಮಿ ಪೂಜೆ ಎಲ್ಲ ಇದ್ದಾಗ ಅವಳಿಗೆ ಕುಂಕುಮ ಫಸ್ಟ್ ಮಕ್ಳಿಗೆ ಕೊಡ್ತಾರೆ ಅಮ್ಮ. ಯಾವಾಗ್ಲೂ ಪೂಜೆ ಮಾಡಿ ಅವರೇ ದೇವ್ರಂತ ಆಶೀರ್ವಾದ ತಗೋತಾರೆ. ಒಂದು ಏಜ್ ಆಗೋ ತನಕ ಮಕ್ಕಳೇ ದೇವರು ಅಲ್ವಾ, ಅವ್ರಿಗೆ ಏನೂ ಕೂಡ ಕೆಟ್ಟದು ಯಾವುದೇ ಥರ ಕಲ್ಮಶ ಇರಲ್ಲ, ಅವ್ರಿಗೆ ಎಲ್ಲ ಒಳ್ಳೆ ಮನಸ್ಸಲ್ಲಿರುತ್ತೆ. ಹಾಗಾಗಿ ಅವಳು ಕೂಡ ನಮಗೆ ಕುಂಕುಮ ಎಲ್ಲ ಹಚ್ಚಿದ್ರು. ಅದೇ ಹಾಗೆ ದೊಡ್ಡವ್ರು ಹೇಗೆ ಮಾಡ್ತಾರೋ ಹಾಗೆ ಅಲ್ವಾ ಮಕ್ಕಳನ್ನು ಮಾಡ್ಕೊಬರೋದು. ನಾನು ಕೂಡ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡೆ. ತುಂಬಾ ಚೆನ್ನಾಗಿ ಅನಿಸ್ತು. ಹೀಗಿತ್ತು ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ. ನೋಡಿ ಇದು ಪೂಜೆ ಆದಮೇಲೆ ಈ ಥರ ಇದೆ. ಸಿಂಪಲಾಗಿ ಮಾಡ್ಕೊಂಡಿದ್ವಿ. ನೈವೇದ್ಯ ಕೂಡ ಸಿಂಪಲಾಗಿ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಬೇಗ ಮಾಡ್ಕೋಬೇಕಾಗಿತ್ತಲ್ಲ, ಹಾಗೆ ಇಲ್ಲಿ ಗಣೇಶ ಕೂಡ ಇಟ್ಟಿದ್ವಿ ಸಗಣಿಲಿ ಮಾಡಿ. ಇದು ಪಾಯಸ ಮಾಡ್ಕೊಂಡಿದ್ವಿ, ಹೆಸರುಬೇಳೆ ಮತ್ತು ಕಡಲೆಬೇಳೆ ಹಾಕಿ. ಪುಳಿಯೋಗರೆ ಕೂಡ ಚಿತ್ರಾನೆಲ್ಲ ಪುಳಿಯೋಗರೆ ಮಾಡ್ಕೋತೀವಿ ನಾವು ಈ ಥರ ಈ ಹಬ್ಬದಲ್ಲಿ. ಒಬ್ಬಟ್ಟು ಕೂಡ ಮಾಡಬೇಕಿತ್ತು, ಹಾಗೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸ್ವೀಟ್ ಮಾಡ್ಕೊಂಡ್ವಿ.
ಮತ್ತು ಬೇಳೆ ಸಾರು ಮಾಡ್ಕೊಂಡ್ವಿ. ಪೂಜೆ ಎಲ್ಲ ಆದಮೇಲೆ ಅಮ್ಮಂಗೆ ಯಾವಾಗಲೂ ಅಷ್ಟೇ ಹಸು ಬರುತ್ತೆ ಆ ಟೈಮಲ್ಲಿ ಅಂದ್ಬಿಟ್ಟು ಪೂಜೆ ಮಾಡಿದ ತಕ್ಷಣ ಹಸು ಬಂದರೆ ತುಂಬಾ ಒಳ್ಳೇದು ಮನೆಗೆ. ಇಲ್ಲಾಂದರೆ ಕಾಯ್ಕೊಂಡಾದರೂ ಅದಕ್ಕೆ ಪೂಜೆ ಮಾಡಿ ಫಸ್ಟು ಅದಕ್ಕೆ ಏನಾದರೂ ನೈವೇದ್ಯ ಕೊಟ್ಟು ಆಮೇಲೆ ತಿಂಡಿ ತಿನ್ನೋದು ನಮ್ಮನೆ ಅದು ಯಾವಾಗಲಿಂದ ರೂಢಿ ಮಾಡ್ಕೊಬಂದಿರೋದು. ಫಸ್ಟೇ ನಾವೇ ತಿಂಡಿ ತಿನ್ನಲ್ಲ, ಈ ಥರ ಒಂದು ಹಸುಗೋ ಇಲ್ಲಾಂದರೆ ಆ ಥರ ಕೊಟ್ಟು ನಾವು ಆಮೇಲೆ ತಿಂತಾಯಿದ್ವಿ. ಹಾಗಾಗಿ ಹಸು ಬಂದಿತ್ತು ಮನೆ ಹತ್ರ. ಚಾರ್ವಿನ ಕೂಡ ಓಡೋಗಿ ಬಾಳೆಹಣ್ಣು ಕೊಟ್ಟು ಓಡಿಸ್ಕೊಂಡು ಬರ್ತಾಯಿಲ್ಲ, ಅದಕ್ಕೆ ಆಗ್ತಾ ಇರಲಿಲ್ಲ ಪಾಪ. ಅಲ್ಲೂ ಎಲ್ಲ ಬೇರೆಯವರೆಲ್ಲ ಕೊಡ್ತಾ ಇದ್ರಲ್ಲ, ಹಾಗಾಗಿ ಅದು ಮೇಲ್ಗಡೆ ಬರೋಕ್ಕೆ ಸ್ವಲ್ಪ ಹಿಂಸೆ ಮಾಡ್ತಾಯಿತ್ತು. ಅಲ್ಲಿ ಹಣ್ಣೆಲ್ಲ ಇತ್ತು ಅಂತ ಅಂದರೆ ಹಸು ಬಂದಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನೈವೇದ್ಯ ಕೊಟ್ಟು ಆಮೇಲೆ ನಾವು ತಿಂಡಿ ತಿನ್ನೋಣ ಅಂತ ಕೆಳಗಡೆ ಬಂದು ಪೂಜೆ ಮಾಡ್ತಾಯಿದ್ವಿ. ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಕಣ್ಣಿಗೆ ಕಾಣಿಸೋ ದೇವರಲ್ವಾ ಇದು, ಕಾಮಧೇನು ಅಂದ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ಕೂಡ ತಿಂಡಿ ಮಾಡಿದ್ವಿ. ಅದೇ ಟೈಮಿಗೆ ಚಿಕ್ಕಪ್ಪನೂ ಕೂಡ ಬಂದಿದ್ದರು. ನಾನು ಬಂದಿದ್ದೆ ಅಂದಾಗ ಯಾವಾಗಲೂ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಕ್ಕ ಬರಲಿ ನಾನು ಬರಲಿ ಯಾವಾಗ ಬಂದ್ರೂ ಮಾತಾಡ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಅವರು ನಾವು ಪೂಜೆ ಮಾಡೋ ಟೈಮ್ ಕೆಳಗಡೆನೇ ಇದ್ವಲ್ಲ, ಹಾಗಾಗಿ ಅಲ್ಲೇ ಬಂದು ಮಾತಾಡ್ಸ್ಕೊಂಡು ಅವರು ಕೂಡ ಪೂಜೆ ಮಾಡ್ಕೊಂಡು ಹೋದರು. ತಿಂಡಿ ತಿನ್ಕೊಂಡು ಬಂದಿದ್ದೀನಿ ಅಂದ್ಬಿಟ್ಟು. ಹೀಗೆ ನಮ್ಮ ಪೂಜೆ ಈ ಥರ ಆಯಿತು ಸಿಂಪಲ್ಲಾಗಿ. ತುಂಬಾ ಚೆನ್ನಾಗಿ ಅನಿಸ್ತು, ಮನ್ಸ್ಕೊಂತೂ ತುಂಬಾ ಖುಷಿ ಆಯಿತು. ಅಪ್ಪ ಹೀಗೆ ಕೈಯಲ್ಲಿ ತಿನ್ನಿಸು ಅಂತ ಹೇಳಿದ್ರು. ಅದು ಕೈಯಲ್ಲಿ ತಿನ್ನಿಸಿ ಹಸ್ತ ನೆಕ್ಕರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಅಪ್ಪ ಹೇಳ್ತಾಯಿದ್ರು ಹಿಂಗೆ ತಿನ್ನಿಸು ಹಂಗೆ ತಿನ್ನಿಸು ಅಂತ. ನನ್ನ ಮಗಳು ಒಂಥರ ಸ್ಟ್ರಾಂಗಾಗಿ ಹಸುನ ಕರ್ಕೊಂಬರ್ತೀನಿ ಅಂತ ಹೋಗಿದ್ಲು. ಇಲ್ಲಿ ನೋಡಿದ್ರೆ ಎದುರ್ಕೋತಾ ಇದ್ಲು. ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂಥರ ಖುಷಿ ಇರುತ್ತೆ. ಎಲ್ಲರೂ ಒಟ್ಟಿಗೆ ಮಾಡೋ ಹಬ್ಬ ಅಂದರೆ ಒಂಥರ ಖುಷಿ. ಎಲ್ಲ ಹಬ್ಬದಲ್ಲೂ ಅಷ್ಟೇ ಎಲ್ಲರನ್ನೂ ಕಾಯ್ಕೊಂಡು ಆಮೇಲೆ ಪೂಜೆ ಮಾಡ್ತಾರೆ. ಅಮ್ಮ ಎಷ್ಟೇ ರೆಡಿ ಮಾಡಿದರು ಎಲ್ಲ ರೆಡಿ ಆದಮೇಲೆ ನಮಗೆ ಪೂಜೆ ಎಲ್ಲನೂ ಮಾಡೋದಲ್ವ, ತುಂಬ ಖುಷಿ ಅನಿಸುತ್ತೆ. ಈ ಥರ ಇತ್ತು. ತಿಂಡಿನೂ ಕೂಡ ಮಾಡ್ಕೊಂಡ್ವಿ. ಸ್ವಲ್ಪ ರೆಸ್ಟ್ ತೊಗೊಂಡು ಸಂಜೆಗೆ ಮತ್ತೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಸಂಜೆ ಒಂದ್ಸಲಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ನೀಟಾಗೆ ಏನೇನು ಬೇಕೆಲ್ಲ ಎತ್ತಿಟ್ಕೊಂಡ್ರು. ಕುಂಕುಮಕ್ಕೆಲ್ಲ ಅಮ್ಮ ಎತ್ತಿಟ್ಕೊಂಡ್ರು. ಸಂಜೆಗೆ ಮತ್ತೆ ಎಲ್ಲರೂ ರೆಡಿ ಆಗೋಣ ಅಂದ್ಬಿಟ್ಟು ಕೈ ಕಾಲು ತೊಳೆದು ರೆಡಿ ಆದ್ವಿ. ಸಂಜೆ ಪೂಜೆಗೆಲ್ಲ ಈಗ ರೆಡಿ ಮಾಡ್ತಾಯಿದ್ರೆ ನಾನು ಕೂಡ ಸೀರೆ ಉಟ್ಕೊಂಡೆ. ಬೆಳಗ್ಗೆ ಸೀರೆ ಉಟ್ಕೊಳಕ್ಕಾಗಲಿಲ್ಲ ಅಂತ ಅಮ್ಮ ಆದರೆ ಉಟ್ಕೋ ನಿನ್ನಿಷ್ಟ, ಬಟ್ ಹಬ್ಬ ಅಲ್ವಾ ಉಟ್ಕೋ ಚೆನ್ನಾಗಿರುತ್ತೆ ಅಂತಿದ್ರು. ಹೊಸ ಸೀರೆ ಬೇರೆ ಇತ್ತು. ಸುಮಾರು ಬ್ಲೌಸಸ್ ಇಟ್ಕೊಳ್ತೀನಿ ಉಟ್ಕೊಳ್ಳಲ್ಲ ಅಂದ್ಬಿಟ್ಟು ಈಗ ಉಟ್ಕೊಂಡೆ. ಹೀಗೆ ಒಬ್ಬೊಬ್ಬರಾಗಿ ಕುಂಕುಮಕ್ಕೆ ಬಂದರು. ನನ್ನ ಮಗಳು ಅವಳೇ ಕೊಡ್ತೀನಿ ಅಂತ ಖುಷಿ ಪಟ್ಲು. ಕೊಡು ಅಂತ ಅವಳ ಕೈಲೇ ಕೊಡಿಸಿದ್ವಿ ಎಲ್ಲರಿಗೂ. ಈ ಸಲ ಅವಳು ಫುಲ್ ಎಲ್ಲರಿಗೂ ಅವಳೇ ಕೊಟ್ಲು. ಮನೇಲಿ ದೇವ್ರ ಹಾಡು ಹಾಕಿದ್ರಿಂದ ಅದು ಡಿಸ್ಟರ್ಬೆನ್ಸ್ ಬರುತ್ತೆ ಅಂತ ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೀಗೆ ಸಂಜೆ ಪೂಜೆ ಕೂಡ ಮಾಡಿದ್ಮೇಲೆ ಮತ್ತೆ ಇನ್ನು ಸ್ವಲ್ಪ ಜನ ಬರೋರೆಲ್ಲ ಕುಂಕುಮಕ್ಕೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಳಿಗೆ ಗಂಟೆ ಹೊಡೆಯೋದೆಲ್ಲ ತುಂಬ ಇಷ್ಟ. ನಾನೇ ಮಾಡ್ತೀನಿ ಅಂತ ಸ್ವಲ್ಪ ಚಿಕ್ಕವಳಿದ್ರಂತ ಆ ಥರ ಮಾಡಿ ಇದು ಮಾಡ್ತಾಳೆ ಅಂತ ಸ್ವಲ್ಪ ಸೈಡ್ಗೆ ಇರಿಸಿ ಮಾಡು ಅಂತ ಕೊಡ್ತೀವಿ. ಹೀಗೆ ಮತ್ತೆಲ್ಲ ಮಾಡಿದ್ರು. ಸಂಜೆನೂ ಕೂಡ ಅಮ್ಮ ತುಂಬಾ ಚೆನ್ನಾಗಿ ಅನಿಸ್ತು. ಅವಳು ಕೂಡ ಬುಕ್ ಓದ್ತೀನಿ ನಾನು ಅಂತ ಇಟ್ಕೊಂಡು ಇದು ಮಾಡ್ತಾಯಿದ್ಲು. ಹೀಗೆ ಕೂಡ ನಮ್ಮದು ಸಂಜೆ ಕೂಡ ಪೂಜೆ ಚೆನ್ನಾಗಾಯಿತು. ಈ ಸಲ ಹುಣ್ಣಿಮೆ ಬಂದ್ರಿಂದ 3 ದಿನ ಈ ಸಲ ಕೂರಿಸ್ಬಿಟ್ವಿ. ಯಾವಾಗಲೂ ಒನ್ ಡೇಗೆ ನಾನು ತೆಗ್ದುಬಿಡ್ತಾಯಿದ್ರು ಅಮ್ಮ. ಈ ಸಲ 3 ದಿನ ನಮ್ಮನೆ ಲಕ್ಷ್ಮೀ ದೇವರು ಇತ್ತು. ತುಂಬಾ ಚೆನ್ನಾಗಿ ಅನಿಸ್ತು. ಅಪ್ಪನ ಕೂಡ ಹಾಗೆ ಬುಕ್ ಓದ್ತಾ ಇದ್ರು. ಹೀಗೆ ನಮ್ಮನೆ ಸಂಜೆ ಪೂಜೆ ಕೂಡ ಆಯಿತು. ತುಂಬಾ ಚೆನ್ನಾಗಾಯಿತು. ನಿಮ್ಮೆಲ್ಲರ ಮನೇಲೂ ಹೀಗೆ ಚೆನ್ನಾಗೇ ಹಬ್ಬ ಆಯಿತು ಅಂತ ಅಂದ್ಕೊತೀನಿ. ಕಮೆಂಟ್ ಮಾಡಿ ಹೇಗಿತ್ತು ನಿಮ್ಮ ಹಬ್ಬ ಇಲ್ಲ ಅಂತ. ನಾನು ವೀಡಿಯೋ ಸ್ವಲ್ಪ ಲೇಟಾಗಿ ಬಂದಿದೆ ಅಷ್ಟೇ. ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಹಾಕಬೇಕು ಅಂತ, ಬಟ್ ಆಗ್ತಾಯಿಲ್ಲ. ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈಗ ಸಂಜೆ ಅಮ್ಮ ಕೂಡ ಪೂಜೆ ಎಲ್ಲ ಆದಮೇಲೆ ಎಲ್ಲರ ಮನೆ ಕುಂಕುಮ ಕರೆದ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ನನಗೂ ಇಲ್ಲ ನೀನೇ ಹೋಗ್ಬಿಡ್ಬಮ್ಮ ನನಗಾಗಲ್ಲ ಅಂತ ಹೇಳಿದೆ. ಹಾಗಾಗಿ ಅಮ್ಮ ಪರವಾಗಿಲ್ಲ ಅಂದ್ಬಿಟ್ಟು ಅವರೇ ಹೊರಟ್ರು. ಅವಳು ಕೂಡ ನಾನು ಬರ್ತೀನಿ ಅಂತ ಒಂಥರ ಖುಷಿಗೆ ಹೋದ್ಲು. ನೋಡಿ ಎಲ್ಲರ ಮನೆ ಅವರು ಕೂಡ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಅವ್ರಿಗೂ ಆಗಲ್ಲ ಜಾಸ್ತಿ ಮೆಟ್ಲಲ್ಲಿ ಹತ್ತಕ್ಕೆ, ಬಟ್ ಇವಳು ಇದ್ದಾಳಲ್ಲ ಅನ್ನೋದೊಂದು ಖುಷಿಗೆ ಹೋಗ್ತಾಯಿದ್ರು. ಅದೇನೋ ಹೇಳ್ತಾರಲ್ಲ, ಮಕ್ಕಳಿಗೆ ಖುಷಿಗೋಸ್ಕರ ಅಪ್ಪ ಅಮ್ಮ ಏನೇ ನೋವಿದ್ರು ಅವ್ರು ಮಾಡ್ತಾರೆ ಅಂತ. ಹಾಗಾಗಿ ಎಲ್ಲರೂ ಖುಷಿ ಪಡ್ತಾಯಿದ್ರು. ನೋಡಿ ಹೇಗೆ ಮಾಡ್ತಿದ್ದಾಳೆ ಅಂತ. ಹಾಗೆ ಮಾತಾಡಿಸ್ತಾ ಇದ್ರು. ಎಲ್ಲರಿಗೂ ಮಾತಾಡ್ಸೋದು ಓಡಾಡೋದು ಅಂದರೆ ತುಂಬ ಇಷ್ಟ ಅವಳಿಗೂ ಕೂಡ. ಹಾಗೆ ಅಕ್ಕಪಕ್ಕ ಮನೆಯವರೆಲ್ಲ ಬಂದಿದ್ರು. ತುಂಬ ದಿನ ಆಗಿತ್ತು ಎಲ್ಲರೂ ಸಿಕ್ಕಿ. ಅವರು ಕೂಡ ಮಾತಾಡಿಸ್ತಿದ್ರು ಹೇಗಿದ್ದೀರಾ ಅಂತ. ಹಾಗೆ ಸಂಜೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಅವಳಿಗೆ ಕಂಕಣ ಇಟ್ಕೊಂಡಿದ್ಲು. ಅವಳು ಕಟ್ಟಬೇಕು ನಮ್ಮ ಅಪ್ಪ ಬಂದ ಮೇಲೆ ಅಂತ. ಅವ್ರಿಗೆ ರಜಾ ಇಲ್ಲ, ಈ ಹಬ್ಬಗಳಲ್ಲೆಲ್ಲ ರಜಾ ಕೊಡಲ್ಲ. ಗೌರಿ ಗಣೇಶ ಅದಕ್ಕೂ ಒಂದಕ್ಕೆ ಮಾತ್ರ ರಜಾ ಕೊಡ್ತಾರೆ. ಇದಕ್ಕೆಲ್ಲ ಆಫೀಸ್ ಇರೋದ್ರಿಂದ ಅವ್ರು ಆಫೀಸ್ ಮುಗಿಸ್ಕೊಂಡು ಬಂದರು ಡೈರೆಕ್ಟ್ ಇಲ್ಲಿಗೆ. ಸಂಜೆ ಬಂದು ಇಲ್ಲಿ ಸಂಜೆ ಪೂಜೆ ಮಾಡಿದ್ರು. ಅವರು ಕೂಡ ಚೆನ್ನಾಗಿ ಅನಿಸ್ತು. ಫುಲ್ ಫ್ಯಾಮಿಲಿ ಎಲ್ಲರೂ ಪೂಜೆ ಮಾಡಿ ತುಂಬಾ ಖುಷಿ ಆಯಿತು. ಹಾಗಾಗಿ ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು. ಮೇಲ್ಗಡೆ ಮನೆ ನಮ್ಮ ಮನೆ ಕೆಳಗಡೆ ಮನೆಯವರೆಲ್ಲ ಬರಬೇಕಿತ್ತು. ಅವರು ಕೂಡ ಬಂದರು. ಅವ್ರು ಎಲ್ಲರಿಗೂ ಕೂಡ ಸಂಜೆ ಎಷ್ಟೇ ಜನ ಬಂದರು ಎಲ್ರಿಗೂ ಕೂಡ ಕುಂಕುಮ ಕೊಟ್ಲು. ಒಂಥರ ಖುಷಿ ಪಟ್ಲು ಅವತ್ತಿನ ದಿನ ಎಲ್ಲ. ಹೀಗೆ ಒಡೆ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಅಮ್ಮ ಸಂಜೆನೇ ಸಿಂಪಲಾಗೆಲ್ಲ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ಬಜ್ಜಿ ಮಾಡ್ತಾಯಿದ್ರು. ಬೇಡ ಒಡೆ ಮಾಡೋದು ಹಬ್ಬದ ದಿನ, ಮತ್ತು ಸುಮ್ಮನೆ ಪಾಯಸ ಮಾಡಿ ಜೊತೆಯಲ್ಲೆಲ್ಲ ಬೇಡ ಅಂದ್ಬಿಟ್ಟು ಮಾಡಿದ್ರು.
ಸಂಜೆ ಒಂದ್ಸಲಿ ಆರತಿ ತೆಗೆದ್ವಿ. ಅಪ್ಪ ಸಾಕಾಗ್ಬಿಟ್ಟಿತ್ತು, ಸೀರೆ ಉಟ್ಕೊಂಡು ನನಗೆ ಜಾಸ್ತಿ ಹೊತ್ತು ಇರೋಕ್ಕೆ ಆಗಲ್ಲ ಯಾವಾಗಲೂ ಕೂಡ. ಹಾಗಾಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇನ್ನು ಊಟ ಮಾಡಬೇಕಲ್ಲ ಅಂದ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ ಇಬ್ಬರು ಕೂಡ. ಇಲ್ಲಿ ಅಮ್ಮ ಆರತಿ ಮಾಡ್ತಾ ಇದ್ದಾರೆ. ನಾವು ಕದ್ಲಿಸಿಲ್ಲ, ನೆಕ್ಸ್ಟ್ ಡೇಯಿಂದ ನಾವು ಉಣ್ಮೇಲೆ ಆದಮೇಲೆ ಕದ್ಲಿಸೋಣ, 3 ದಿನ ಆದಮೇಲೆ ಅಂದ್ಬಿಟ್ಟು ನಾವು ಕದ್ಲಿಸಿರ್ಲಿಲ್ಲ. ಅಮ್ಮ ನೆಕ್ಸ್ಟ್ ಡೇಲಿ ನಾನು ಕದ್ಲಿಸ್ತೀನಿ, ಇವಾಗ ಅಷ್ಟೇ ಆರತಿ ಮಾಡೋಣ ಅಂದ್ಬಿಟ್ಟು ಹಾಗೆ ಆರತಿ ಮಾಡಿದ್ರು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಸಿಂಪಲ್ ಆಗಿತ್ತು ನಮ್ಮ ಪೂಜೆ ಎಲ್ಲ, ಅಂದರೆ ನಮ್ಮ ಮನಸ್ಸಿಗೆ ಖುಷಿ ಆಗೋ ಥರ ನಾವು ಮಾಡ್ಕೊಂಡ್ವಿ. ಒಬ್ಬೊಬ್ಬರ ಮನೆ ಒಂದೊಂದು ಥರ ಪದ್ಧತಿ ಇರುತ್ತೆ, ನಮ್ಮ ಮನೇಲಿ ಈ ಥರ ಮಾಡ್ಕೊಂಡ್ವಿ. ಹೀಗೆ ಹಬ್ಬದ ಫೋಟೋಸು ಕೂಡ ಹಾಕಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ಹೆಚ್ಚು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ತೆ.